ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ವಿರುದ್ಧ ನಡೀತಾ ಇರುವಂಥ ಕಾನ್ಸ್ಪಿರಸಿನ ಎಕ್ಸ್ಪೋಸ್ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅಂತ ಹೇಳಿ ಅಧಿಕೃತವಾಗಿಯೇ ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡಿದ್ರಲ್ಲ, ಅದರ ಹಿಂದೆ ಯಾರಿದ್ದಾರೆ, ಯಾವ ರೀತಿ ಆಯಿತು ಇದು, ಅದು ಕೂಡ ಅಧಿಕೃತವಾಗಿ AICCಯಿಂದ ಆದೇಶ ಬಂತಲ್ಲ, ಹೇಗೆ ಬಂತು ಆ ಆದೇಶ, ಹಿನ್ನೆಲೆಯಲ್ಲಿ ಯಾರಿದ್ರು, ಏನು ಆಗ್ತಾ ಇದೆ, ರಾಜ್ಯದಲ್ಲಿ ಯಾವ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ನೇರವಾಗಿ ರಾಹುಲ್ ಗಾಂಧಿ ಅವರಿಗೆ, KC ವೇಣುಗೋಪಾಲ್ ಅವರಿಗೆ ವಿವರಿಸಲಿಕ್ಕೆ ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೊರಟು ನಿಂತಿದ್ದಾರೆ. ನಾಡ್ದು ಬುಧವಾರ ಹೋಗ್ತಾ ಇದ್ದಾರೆ ಅವರು. ಅಧಿಕೃತವಾಗಿ ಹಾಕೊಂಡಿರೋ ಕಾರ್ಯಕ್ರಮ ಬೇರೆ ಹಾಗೂ ಹಿಡನ್ ಅಜೆಂಡಾ ಬೇರೆ ಇದೆ. ಅದು ಎರಡೂ ಏನು, ಸಿದ್ದರಾಮಯ್ಯನವ್ರ ಪ್ರಕಾರ ಈ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಅನ್ನುವಂಥ ಸುದ್ದಿ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಆಯ್ತಲ್ಲ, ಅದರ ಹಿಂದೆ ಇರೋರು ಯಾರು, ಯಾವ ರೀತಿ ಇದರ ಕಾನ್ಸ್ಪಿರಸಿ ಮಾಡಿದ್ರು, ಏನು ಉದ್ದೇಶ, ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಸಿದ್ದರಾಮಯ್ಯನವರು ಈಗ ಬಹುಶಃ ಹೈಕಮಾಂಡ್ ಮುಂದೆ ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗೋಗ್ಬಿಡ್ಬೇಕು ಅನ್ನೋ ಹಂತಕ್ಕೆ ಬಂದು ನಿಂತು ಈಗ ಡೆಲ್ಲಿಗೆ ಹೊರಟು ನಿಂತಿದ್ದಾರೆ. ಬುಧವಾರ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಅಧಿಕೃತವಾಗಿ ಹಾಕೊಂಡಿರೋ ಕಾರ್ಯಕ್ರಮ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಆಗೋದು ಅಂತ ಹೇಳಿ ಸಂಜೆ 4:15 ಅವರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದಾರೆ. ಏನಕ್ಕಂದರೆ ದಸರಾದಲ್ಲಿ ವೈಮಾನಿಕ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ರಿಕ್ವೆಸ್ಟ್ ಕೊಡೋ ಸಲುವಾಗಿ ಹೋಗ್ತಿದ್ದಾರೆ. ಇದು ನೆಪ. ಆದರೆ ಹೇಳದೇ ಇರುವ, ಅಧಿಕೃತ ಪ್ರವಾಸದಲ್ಲಿ ಇರದೇ ಇರುವ, ಅಂದರೆ ಒಂದು ರೀತಿ ಹಿಡನ್ ಅಜೆಂಡಾ ಅಂತಾರಲ್ಲ, ಆ ರೀತಿಯ ಕಾರ್ಯಕ್ರಮ ಏನು ಅಂದರೆ, ಕಾಂಗ್ರೆಸ್ ಹೈಕಮಾಂಡ್ನ ಭೇಟಿಯಾಗಿ ತನ್ನ ವಿರುದ್ಧ ಯಾವ ರೀತಿ ಅಪಪ್ರಚಾರ ನಡೀತಾ ಇದೆ, ಯಾವ ರೀತಿ ಸಂಚು ಮಾಡ್ತಾ ಇದ್ದಾರೆ, ಏನೆಲ್ಲ ಹುನ್ನಾರಗಳಾಗ್ತಾ ಇವೆ, ಯಾರು ಅದರ ಹಿಂದೆ ಇದ್ದಾರೆ, ಅದಕ್ಕೆ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ, ರಾಜ್ಯದಲ್ಲಿ ಯಾವ ರೀತಿ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಾ ಇದೆ, ಯಾವ ರೀತಿ ಕೆಟ್ಟ ಸಂದೇಶ ಹೋಗ್ತಾ ಇದೆ, ಹಾಗೂ ಪಾರ್ಟಿಗೆ ಯಾವ ರೀತಿ ಡ್ಯಾಮೇಜ್ ಆಗ್ತಾ ಇದೆ, ಇದನ್ನು ಕನ್ವೆ ಮಾಡೋ ಸಲುವಾಗಿ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಪ್ರಕಾರ ಈಗ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೆ ಅನ್ನುವಂಥ ಸುದ್ದಿ ಬಹಳ ತೀವ್ರವಾಗಿ ಪ್ರಸಾರ ಆಯ್ತಲ್ಲ, ಅದರ ಹಿಂದೆ ಏನು ನಡೆದಿದೆ ಅಂದರೆ ಇನ್ಫ್ಯಾಕ್ಟ್ AICCಯ ಹಿಂದುಳಿದ ವರ್ಗಗಳ ಘಟಕದ ನೇತೃತ್ವವನ್ನು ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿದ್ದಾರೆ ಅನ್ನೋದು ಬಂತಲ್ಲ. ಅದು ಹೇಗೆ ಬಂತು ಅಂದರೆ, ಸಿದ್ದರಾಮಯ್ಯನವರು ಈಗ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋಗ್ತಾ ಇರೋದು ಹೈಕಮಾಂಡ್ಗೆ. ನೋಡಿ, ಇತ್ತೀಚೆಗೆ ಕೆಲವು ದಿನಗಳ ಹಿಂದೆ, ಆಲ್ಮೋಸ್ಟ್ 1 ಮಂತ್ ಬ್ಯಾಕ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ, ಸಿದ್ದರಾಮಯ್ಯನವ್ರಿಗೆ ಫೋನ್ ಮಾಡಿ ಮಾತಾಡ್ಬಿಟ್ಟು ಹೇಳ್ತಾರೆ, ನೋಡಿ ಈ ರೀತಿ AICCಯ ಹಿಂದುಳಿದ ವರ್ಗಗಳ ಏನು ಮೋರ್ಚಾ ಇದೆ, ಅದರದ್ದೊಂದು ಸಭೆ ಆಗಬೇಕಾಗಿದೆ, ಕರ್ನಾಟಕದಲ್ಲೇ ಮಾಡಬೇಕು ಅನ್ನುವಂಥದ್ದು ವಿಜಯ್ ಜಯಹಿಂದ್ ಇದ್ದಾರಲ್ಲ ಅದರ ಅಧ್ಯಕ್ಷರು, ಅವರ ಇಚ್ಛೆ. ಸೊ ತಾವು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಿದ್ದೀರಿ, ತಾವೇ ಇದರ ನೇತೃತ್ವವನ್ನು ವಹಿಸಿ ಅಲ್ಲಿ ಕಾರ್ಯಕ್ರಮ ಸಭೆ ನಡೆಸಲಿಕ್ಕೆ ಎಲ್ಲ ಜವಾಬ್ದಾರಿಯನ್ನು ತಗೋಬೇಕು ಅಂತಾರೆ. ಸಿದ್ದರಾಮಯ್ಯನವರು ಆಗಲಿ, ಭಾಳ ಸಂತೋಷ ಅಂತಾರೆ. ಅಂದರೆ ಅದರಲ್ಲಿ ಹಿಂದುಳಿದ ವರ್ಗಗಳ AICCಯ ಸಂಘಟನೆಯನ್ನು ಕರ್ನಾಟಕದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು, ಸಭೆ ಮಾಡಬೇಕು ಅಂದರೆ ಸಿದ್ದರಾಮಯ್ಯವರು ಅದು ಅಹಿಂದ ಅವರ ಟ್ರಂಪ್ ಕಾರ್ಡ್. ಅವ್ರು ಯಾಕೆ ಬೇಡ ಅಂತಾರೆ? ಎಸ್ ಅಂತ ಹೇಳಿದ್ರು, ಅಷ್ಟೇ. ಅಲ್ಲಿಗೆ ಮಾಸ್ ಸ್ಟಾಪ್ ಆಯಿತು. ಕಟ್ ಮಾಡಿದ್ರೆ ಮೊನ್ನೆ ಆ ಹಿಂದುಳಿದ ವರ್ಗಗಳ ಸಂಘಟನೆಯ ನೇತೃತ್ವವನ್ನೇ ಸಿದ್ದರಾಮಯ್ಯವ್ರು ಕೊಟ್ಬಿಟ್ಟಿದ್ದಾರೆ. ಸುರ್ಜೇವಾಲಾ ಅವರು ಈ ರೀತಿ ಕರ್ನಾಟಕದಲ್ಲಿ ಸಭೆ ಆಗುತ್ತೆ, ನೀವು ನೇತೃತ್ವ ವಹಿಸಬೇಕು ಇದ್ರದ್ದು ಅಂತ ಹೇಳಿದ್ರು. ಸಿದ್ದರಾಮಯ್ಯವ್ರು ಅನ್ಕೊಂಡ್ರು, ಕರ್ನಾಟಕದಲ್ಲಿ ಆಗೋ ಸಭೆ ನಾನು ಮುಖ್ಯಮಂತ್ರಿ, ನಾನು ವಹಿಸ್ಕೊಳ್ದೆ ಮತ್ತಾರು ವಹಿಸ್ಕೊಳ್ತಾರೆ, ಅದರಲ್ಲೂ ಕೂಡ ಹಿಂದುಳಿದ ವರ್ಗಗಳದ್ದು, ಸರಿ ಅಂತ ಹೇಳಿದ್ರು. ಆದರೆ ಆದೇಶ ಯಾವ ರೀತಿ ಬಂತು? ಸಿದ್ದರಾಮಯ್ಯನವರೇ ಇದರ ನೇತೃತ್ವ ವಹಿಸ್ತಾರೆ ಅನ್ನೋ ರೀತಿಯಲ್ಲಿ ಬಂದ್ಬಿಡ್ತು. ಹಾಗಾಗಿ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಮೊದಲೇ ಸಿದ್ದರಾಮಯ್ಯವರು ಅದರಲ್ಲಿ ಸದಸ್ಯರಿದ್ದರು. BK ಹರಿಪ್ರಸಾದ್ ಇದ್ದರು, ವೀರಪ್ಪ ಮೊಯ್ಲಿ ಇದ್ದರು, ಸಚಿನ್ ಪೈಲಟ್ ಇದ್ದರು, ಅಶೋಕ್ ಗೆಹ್ಲೋಟ್ ಇದ್ದರು, ಭಾಳ ಜನ ಇದ್ದರು. ಆದರೆ ಈಗ ಏನು ಕನ್ವೆ ಆಯಿತು ಅಂದರೆ, ಸಿದ್ದರಾಮಯ್ಯನವರೇ ಅದರ ನೇತೃತ್ವ ವಹಿಸ್ತಾರೆ ಅಂತಲೇ ಕನ್ವೆ ಆಗಿದ್ದರಿಂದ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು. ಮತ್ತು ಎಲ್ರಿಗೂ ಏನು ಮೆಸೇಜ್ ಹೋಯಿತು, ಹೈಕಮಾಂಡೇ ಸಿದ್ದರಾಮಯ್ಯನವ್ರನ್ನ ದೆಹಲಿಗೆ ಕರೆಸ್ಕೊಳ್ತಾ ಇದೆ. ಹಾಗಾದರೆ ಈಗೇನು ಚರ್ಚೆ ನಡೀತಾ ಇದೆಯಲ್ಲ, ಅಧಿಕಾರ ಹಸ್ತಾಂತರದ್ದು, ನಾಯಕತ್ವ ಬದಲಾವಣೆದ್ದು, ಬಹುಶಃ ಹೈಕಮಾಂಡೇ ಇದರ ಹಿಂದೆ ಇದೆ. ರಾಹುಲ್ ಗಾಂಧಿ ಅವರ ಒಪ್ಪಿಗೆ ಇಲ್ಲದೆ ಈ ರೀತಿ ಆದೇಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಆದೇಶ ಆಗಿದೆ ಅಂದರೆ ಅಲ್ಲಿಗೆ ಹೈಕಮಾಂಡೇ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅಂತ ತೀರ್ಮಾನ ಮಾಡಿದೆ. ಈ ರೀತಿಯ ಮೆಸೇಜ್ ಹೋಯಿತು. ಇದು ಸಿದ್ದರಾಮಯ್ಯನವ್ರಿಗೆ ಅಪತ್ಯ ಆಯಿತು. ಅದಕ್ಕೆ ಅವರು ಅವತ್ತು ಬಂದು ಹೇಳಿದ್ದು, ನನಗೆ ಗೊತ್ತಿಲ್ಲ, ಹೊರಡಿಸ್ಬಿಟ್ಟಿದ್ದಾರೆ, ಈ ರೀತಿ ನನ್ನ ಗಮನಕ್ಕೆ ಬಂದಿಲ್ಲ, ನನ್ನ ಜೊತೆ ಯಾರೂ ಮಾತೇ ಆಡಿಲ್ಲ, ಈ ರೀತಿ ಕರ್ನಾಟಕದಲ್ಲಿ ಕಾರ್ಯಕ್ರಮ ನಡೆಯುತ್ತೆ, ನೀವು ಆತಿಥ್ಯ ವಹಿಸಬೇಕು ಅಂತ ಹೇಳಿದರು. ನಾವು ಒಪ್ಕೊಂಡಿದ್ದೆ. ಅದನ್ನು ಬಿಟ್ಟರೆ ಆ ಸಂಘಟನೆಯ ಜವಾಬ್ದಾರಿನ ನನಗೆ ಕೊಡ್ತಾರೆ ಅನ್ನೋ ವಿಚಾರ ನನಗೆ ಗೊತ್ತಿಲ್ಲ, ನಾನು ಹೈಕಮಾಂಡ್ ನಾಯಕರ ಜೊತೆ ಮಾತಾಡ್ತೀನಿ ಅಂದರು. ಮತ್ತು ಪ್ರಶ್ನೆ ಬಂತು, ಹಾಗಾದರೆ ನೀವು ತಗೊಳ್ಳಲ್ವ ಜವಾಬ್ದಾರಿನ ಅಂದರೆ, ಅರೆ ಹೈಕಮಾಂಡ್ ಹೇಳಿದಾಗ ಆಗಲ್ಲ ಅನ್ನೋಕ್ಕಾಗುತ್ತೇನ್ರಿ ಅಂದರು. ಅಂದರೆ ಸಿದ್ದರಾಮಯ್ಯವರು ಎಲ್ಲೂ ಕೂಡ ಹೈಕಮಾಂಡ್ನ ವಿರುದ್ಧ ನಡೆಯನ್ನು ಇಡ್ತಾ ಇಲ್ಲ, ಅದು ಬಹಳ ಎಚ್ಚರಿಕೆ ವಹಿಸ್ತಾ ಇದ್ದಾರೆ ಅವರು. ಎಲ್ಲೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ
ಕಾಂಗ್ರೆಸ್ ಹೈಕಮಾಂಡ್ನ ವಿರುದ್ಧ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಅನ್ನುವಂಥ ಮೆಸೇಜ್ ಹೋಗಬಾರ್ದು. ಅದರ ಬಗ್ಗೆ ಭಾಳ ಕೇರ್ಫುಲ್ ಆಗಿದ್ದಾರೆ. ಆದರೆ ಹಾಗಂತ ಹೇಳಿ ತಮ್ಮ ವಿರುದ್ಧ ಹೈಕಮಾಂಡ್ನ ಸೂಚನೆ ಅನ್ನುವ ಸಂದೇಶ ರವಾನೆ ಆಗುವ ಹಾಗೆ ಈ ರೀತಿಯ ಹುನ್ನಾರಗಳಾಗ್ತಾ ಇದೆಯಲ್ಲ, ಅದನ್ನು ಬಯಲು ಮಾಡಲಿಕ್ಕೂ ರೆಡಿಯಾಗಿದ್ದಾರೆ, ಅದನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಅದೇ ಕಾರಣಕ್ಕಾಗಿ ರಾಹುಲ್ ಗಾಂಧಿಯವ್ರ ಜೊತೆ 1-to-1 ಮೀಟಿಂಗ್ನ ಕೇಳಿದ್ದಾರೆ ಸಿದ್ದರಾಮಯ್ಯನವರು. ರಾಹುಲ್ ಗಾಂಧಿಯವ್ರ ಜೊತೆ 1-to-1 ಮೀಟಿಂಗ್ ಫಿಕ್ಸ್ ಆಯಿತು ಅಂದರೆ ಇವೆಲ್ಲವನ್ನೂ ಕೂಡ ಹೇಳ್ತಾರೆ. ಏನಾಯಿತು, ಯಾವ ರೀತಿ ಆಯಿತು, ಅದರಲ್ಲೂ ಕೂಡ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರ ಬಗ್ಗೆ ಸಿದ್ದರಾಮಯ್ಯನವರು ಬಹುಶಃ ಬಹಳ ಕ್ರುದ್ಧರಾಗಿದ್ದಾರೆ, ಬಹಳ ತೀವ್ರವಾದ ಅಸಮಾಧಾನವನ್ನು ಹೊಂದಿದ್ದಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವ್ರನ್ನ ರಾಜ್ಯ ಉಸ್ತುವಾರಿಯಿಂದ ಕೈ ಬಿಡಬೇಕು ಅನ್ನುವಂಥ ಪಟ್ಟನ್ನು ಹಾಕಲಿಕ್ಕೂ ರೆಡಿಯಾಗಿದ್ದಾರೆ ಅವರು. ಅದರಲ್ಲೂ ಈಗ ಬಂದವರು ಶಾಸಕರ ಅಭಿಪ್ರಾಯ ಸಂಗ್ರಹ ಅಂತ ಎಲ್ಲ ಮಾಡ್ತಿದ್ದಾರಲ್ಲ, ಅದಂತೂ ಅವರಿಗೆ ಬೇಕಾಗಿಯೇ ಇಲ್ಲ. ಅವರಿಗೆ ಹಾಗಿದ್ದು ಅವ್ರು ಮಾಡ್ತಾ ಇದ್ದಾರೆ, ತಡಿಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ರಾಹುಲ್ ಗಾಂಧಿಯವ್ರ ಜೊತೆ 1-to-1 ಮೀಟಿಂಗ್ ಕೇಳಿದ್ದಾರೆ. ರಾಹುಲ್ ಗಾಂಧಿಯವ್ರ ಜೊತೆ 1-to-1 ಮೀಟಿಂಗ್ ಫಿಕ್ಸ್ ಆಗಿದ್ದೇ ಆದರೆ ಇವೆಲ್ಲವನ್ನೂ ಕೂಡ ಹೇಳಿ ಸಿದ್ದರಾಮಯ್ಯನವರು ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ. ನೋಡಿ, ಈ ರೀತಿಯೆಲ್ಲ ಆಗ್ತಾ ಇದೆ, ಸೊ ಈ ರೀತಿಯ ಕ್ರಮಗಳಾಗಬೇಕು. ಮತ್ತು ಸಿದ್ದರಾಮಯ್ಯನವರು ಬಹುಶಃ ಒಂದು ರೀತಿ ಖಂಡ ತುಂಡ ತೀರ್ಮಾನವನ್ನು ತೆಗೆದುಕೊಳ್ಬೋದು. ಈ ರೀತಿಯಾಗಿ ನನ್ನ ಅವಮಾನಿಸುವಂಥ ಪ್ರಯತ್ನಗಳಾದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಮತ್ತು ಅವರು ಬಹುತೇಕ ತೀರಾ ಏನಾದರೂ ಈ ರೀತಿ ಅವಮಾನಿಸ್ತಾ ಹೋಗ್ಬಿಟ್ರೆ ನಾನು ಪೊಲಿಟಿಕಲ್ ರಿಟೈರ್ಮೆಂಟ್ ತೊಗೊಂಡ್ಬಿಡ್ತೀನಿ ಅಂತಾರೆ. ಏನು ಮಾಡೋಕ್ಕಾಗುತ್ತೆ ಅವಾಗ? ಹಾಗೇನಾದರೂ ಆದರೆ ಕಾಂಗ್ರೆಸ್ ಪಕ್ಷ ಮತ್ತೆ 2028ರಲ್ಲಿ ಮರಳಿ ಅಧಿಕಾರಕ್ಕೆ ಬರಲಿಕ್ಕೆ ಬಹಳ ದೊಡ್ಡ ಹರಸಾಹಸ ಮಾಡಬೇಕಾಗುತ್ತೆ. ಅಷ್ಟು ಸುಲಭ ಇಲ್ಲ, ಅಧಿಕಾರವನ್ನು ಕಳ್ಕೊಳ್ಬೇಕಾಗುತ್ತೆ ಅನ್ನೋದು ಹೈಕಮಾಂಡಿಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದರೆ ಸಿದ್ದರಾಮಯ್ಯವರು ಉಳಿದಿದ್ದೇನೇ ಇರಲಿ, ಅವರು ನೋ ಡೌಟ್ ಈಸ್ ಒನ್ ಆಫ್ ದಿ ಮಾಸ್ ಲೀಡರ್. ಈ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಅವ್ರನ್ನ ತೀರಾ ನೆಗ್ಲೆಕ್ಟ್ ಮಾಡಲಿಕ್ಕೆ ರೆಡಿ ಇಲ್ಲ. ನೋಡಿ, ಇಂಗ್ಲೀಷಲ್ಲಿ ಒಂದು ಮಾತಿದೆ, ನೆವರ್ ಇಂಟರಪ್ಟ್ ಯುವರ್ ಎನಿಮಿ ವೆನ್ ಈಸ್ ಮೇಕಿಂಗ್ ಮಿಸ್ಟೇಕ್ ಅಂತೇಳಿ. ಅಂದರೆ ಯಾವಾಗ ನಿಮ್ಮ ಶತ್ರು ತಪ್ಪು ಹೆಜ್ಜೆಯನ್ನು ಇಡ್ತಾ ಇರ್ತಾನೋ, ತಪ್ಪನ್ನು ಮಾಡ್ತಾ ಇರ್ತಾನೋ, ಅವಾಗ ಅವ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬಾರ್ದಂತೆ. ತಪ್ಪು ಮಾಡಲಿ ಅಂತಲಿ ಬಿಡ್ಬೇಕಂತೆ. ಅವ್ನು ತಪ್ಪು ಮಾಡಿದಷ್ಟು ನಿಮ್ಗೆ ಒಳ್ಳೇದಲ್ವಾ? ಅದಕ್ಕೆ DK ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ಈಗ ಸಿದ್ದರಾಮಯ್ಯವರು ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಜೊತೆ ಮಾತನಾಡಿದ ನಂತರ ಅವರ ಹಾದಿ ಸುಗಮ ಆಗ್ಬೋದು. ನೋಡಿ, ಬಹುತೇಕ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ನ ಬೆಂಬಲ ಇದ್ದರೆ ಮಾತ್ರ ಅದು ಪ್ರಾಕ್ಟಿಕಲಿ ಸಾಧ್ಯ ಆಗೋದು, ಅದರ್ವೈಸ್ ಸಾಧ್ಯವೇ ಇಲ್ಲ. ಸಿದ್ದರಾಮಯ್ಯವ್ರಿಗೂ ಕೂಡ ಒಂದು ರೀತಿ ಚಾಲೆಂಜಿಂಗ್ ಸಿಚುವೇಶನ್ಸ್ ಎದುರಾಗುತ್ತೆ ಮುಂದಿನ ದಿನಗಳಲ್ಲಿ. ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ ಅಂತ ನೋಡಬೇಕು. ಅದನ್ನು ಹ್ಯಾಂಡಲ್ ಮಾಡಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಯಾಗಿ ಮುಂದುವರಿಯಬಹುದೇ, ಅಥವಾ ಅನಿವಾರ್ಯವಾಗಿ ತಾವು ಇಳಿಯಬೇಕಾಗಿ ಬಂದರೆ ಯಾವ ಕಾರಣಕ್ಕೂ DK ಶಿವಕುಮಾರ್ CM ಆಗಬಾರ್ದು, ಆ ರೀತಿ ಏನು ಮಾಡಬೇಕು ಆ ರೀತಿಯ ವ್ಯವಸ್ಥೆಯನ್ನು ಮಾಡ್ಬೋದು. ಅದಕ್ಕಾಗಿ ಖರ್ಗೆ ಅವರನ್ನೇನಾದರೂ ಮುಖ್ಯಮಂತ್ರಿಯಾಗಿ ತರಬಹುದು, ಏನು ಮಾಡುವುದು? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.